ಸರ್, ಈಗ DK ಅವರು RSS ಗೀತೆ ಹಾಡಿ ಗಮನ ಸೆಳೆದಿದ್ರು. ಪರಮೇಶ್ವರ್ ಅವರು ABVP ಅವರ ಕಾರ್ಯಕ್ರಮದಲ್ಲಿ ನೆನ್ನೆ ತಿಪ್ಟೂರಲ್ಲಿ ಭಾಗವಹಿಸಿದ್ದಾರೆ ಸರ್. ಟೀಕೆ ಬರ್ತಾ ಇದೆ. ABVP ನವರ ಕಾರ್ಯಕ್ರಮ ಪರಮೇಶ್ವರ್ ಅವರು ತಿಪ್ಟೂರಿನಲ್ಲಿ ಭಾಗವಹಿಸಿದ್ದಾರೆ. ಅದು ಟೀಕೆಗೆ ಗುರಿಯಾಗಿದೆ. ನೋಡ್ರಿ, ಅವರು ಒಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವೇಷ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಂತ DK ಶಿವಕುಮಾರ್ ಹೇಳ್ತಾರೆ. ಅದು ಪರಮೇಶ್ವರ್ ಅವ್ರದ್ದೇನು ತಪ್ಪಿಲ್ಲ. ABVPಗೆ ಹೋಗಿದ್ದೇನೆ, ಅದೊಂದು ವಿದ್ಯಾರ್ಥಿ ಸಂಘಟನೆ ಐತಿ. ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದರೆ ಹಂಗಾದ್ರೇನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಇವ್ರು ಭಾಗಿಯಾಗಬೇಕಾ? ಇದು ಕಾಂಗ್ರೆಸ್ ಹೇಳಬೇಕಿದು. ಯಾಕಂದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು BJP ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ಅನ್ನಂಗೆ ಆಯ್ತು. ಹಾಗಾದರೆ ಚಲುವರಾಯ ಸ್ವಾಮಿಯವರು ನೀನು ಹೇಳ್ಯಾರಲ್ಲ ಮುಸ್ಲಿಮ್ರೇ ತಪ್ಪತ್ತೇಳಿ. ಹಾಗಾದರೆ ಚಲುವರಾಯ ಸ್ವಾಮಿಯವ್ರ ಮೇಲೂ ಕ್ರಮ ತಗೋತಾ ತಾಕತ್ತು, ದಮ್ಮು, ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಇದೆಯಾ? ಅದನ್ನು ಕೇಳಕ್ಕೆ ಬಯಸ್ತಾರೆ. ಕರೆಕ್ಟ್ ಹೇಳ್ಯಾರ ಅವರು ಚಲುವರಾಯ ಸ್ವಾಮಿಯವರು. ಅಂದ್ರೆ ಅವ್ರನ್ನ ಹಿಂದುತ್ವದ ಪಟ್ಟ ಕಟ್ತೀರ ಅವ್ರಿಗೆ? ಅವರೊಬ್ಬ ಕೋಮವಾದಿ ಹತ್ರ ಕಟ್ತೀರಾ? ನಿಮ್ಮ ತಾಕತ್ತಿದೆಯಾ? ಅಂದರೆ ಯಾರು ನಿಮ್ಮ ಜೋಡ ಉಳಿತಾರೆ? ಯಾರು ಉಳಿತಾರೆ? ಅಂದರೆ ಹಿಂದೂಗಳನ್ನು ಬೈಯುವುದು, ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳನ್ನು ಅಪವಿತ್ರ ಮಾಡೋದು, ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ, ಇದು ನೇರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ನಿರ್ದೇಶನ ಇದೆ ಅದ್ರ ಪ್ರಕಾರ ಇವ್ರು ನಡೀತಾ ಇದ್ದಾರೆ. ನೀವು ಹಿಂಗೆ ಕಾಂಗ್ರೆಸ್ನವರು ಹಿಂದೂಗಳನ್ನು ವಿರೋಧ ಕಟ್ಕೊಂಡು ಇವತ್ತು ಹೋದರೆ ಮುಂದಿನ ಸಲ ನಿಮ್ಗೆ ರಟ್ಟೆ ಓಟ್ ಹಾಕ್ತಾರೆ. ಮತ್ತು ಯಾರೂ ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕಾಂಗ್ರೆಸ್ ಓಟ್ ಹಾಕೋದು. ಬ್ಯಾಲೆಟ್ ಪೇಪರ್ ಬಗ್ಗೆ ಸುಗ್ರೀವಾಜ್ಞೆ ತರೋ ಬಗ್ಗೆ ಚರ್ಚೆ ಮಾಡ್ತಾರೆ. ತೀರ್ಮಾನನೂ ಆಗ್ಬೋದು. ಬ್ಯಾಲೆಟ್ ಪೇಪರ್ನ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲ ಕರ್ನಾಟಕದಲ್ಲಿ ಆಗುವ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಇವತ್ತು ಸುಗ್ರೀವಾಜ್ಞೆ ಬಗ್ಗೆ ತೀರ್ಮಾನ ಮಾಡ್ತಾರೆ. ನೋಡಿ, ವಿರೋಧಕ್ಕೆ ವಿರೋಧ ಮಾಡೋದು ಸರಿಯಲ್ಲ. ಸುಪ್ರೀಂ ಕೋರ್ಟು, ಚುನಾವಣೆ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿದೆ, ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ. ಇದು ಬ್ಯಾಲೆಟ್ ಪೇಪರ್ನಿಂದ ಏನಾಗ್ತದೆ, ಗುಂಡಾಗಳು ಪೋಲಿಂಗ್ ಬೂತ್ನಲ್ಲಿ ಹೋಗಿ ಕೂತು ಇಡೀ ಆ ಬುಕ್ ಏನಿರ್ತದೆ ಎಷ್ಟರದು ಅದು ತೊಗೊಂಡು ಇದನ್ನು ಹಾಕಿಬಿಡ್ತಾರೆ, ಸೀಲು. ರಿಗ್ಗಿಂಗ್ ಆಗ್ತದೆ. ಅದಕ್ಕೇ ಇದನ್ನು ನಮ್ಮಲ್ಲಿ ಇದು ತೊಗೊಂಡು ಬಂದಿದ್ದು. ಇದನ್ನು ಸಂಶಯಪಟ್ಟು ಇವತ್ತು ಚುನಾವಣಾ ಆಯೋಗಕ್ಕೆ, ಸುಪ್ರೀಂ ಕೋರ್ಟಿಗೆ ಏನು ಇವರು ಮಾಡ್ತಾಯಿದ್ದಾರೆ. ಇದು ಕೆಲವು ದಿವಸ ನಡೀತದೆ ಅಷ್ಟೇ. ಇನ್ನು ಮುಂದೆ ಈ ಸರ್ಕಾರ ಹೋಗೋದೇ ಮತ್ತೆ ಅದೇ ಮಷಿನ್. ನೋಡಿರಿ, ನೀವು ಪ್ರೂವ್ ಮಾಡಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ. ಇದು ಈ ಮಷಿನ್ದಾಗ ಹಿಂದೆ ಕೇಳ್ತಿದ್ರು ನಾವು ಸಣ್ಣವರಿದ್ದಾಗ, ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ ಅಂತೇಳಿ. ಇಂದಿರಾ ಗಾಂಧಿ ಇದ್ದಾಗ ನಾವು ಬೇಕಾದಲ್ಲಿ ಹಾಕಲಿ ಅದು ಹೋಗಿ ಅಂಥದ್ದೇ ಪೇಪರ್ ತೆಗೆದಾರ ಅಂತ ಹೇಳ್ತಿದ್ರು. ಅಲ್ಲಿಂದ ನೋಟಿನ ಬಗ್ಗೆ ಹೇಳ್ತಿದ್ರು. ಹೊಸ ನೋಟ್ ತೆಗೆದ್ರಲ್ಲ ನರೇಂದ್ರ ಮೋದಿಯವರು, ಅದು ಬೇಕಾದ್ರೆ ತಳಗಿಟ್ಟರು ಸಹಿತ ಅದು ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ಇಟ್ಟಿರ್ತ ಗುರ್ತ ಎಲ್ಲಿ ಸಿಗ್ತದ್ರೆ. ಇವತ್ತೇನೋ ನಂಬರ್ ಬ್ಲ್ಯಾಕ್ ಮನಿ ಏನಾರು ಕಡಿಮೆ ಆಗಿದೆ. ಒಬ್ಬ ಚಿತ್ರದುರ್ಗ ಶಾಸಕನ ಬಳಿ 2,000 ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ. ಅಂದರೆ ಅಷ್ಟು ದುಡ್ಡು ಎಲ್ಲಿದ್ದು ಬತ್ತು? ಇವರು ಎಲ್ಲ ಮನೆ ಮಠ ಇವತ್ತು ಹಾಳು ಮಾಡುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ನವರು ಈ ಬ್ಯಾಲೆಟ್ ಅನ್ನುವಂಥ ಒಂದು ನೆಪ ಅಟ್ಟೆ. ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು. ಅವ್ರಿಗೆ ಗೊತ್ತಿದೆ ನಾಳೆ ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಸೋಲು ಆಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗ್ಗಿಂಗ್ ಮಾಡಿ. ಯಾಕಂದರೆ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ. ಯಾವ ಚುನಾವಣೆ ಅಧಿಕಾರಿ ಇರ್ತಾನೆ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಅವರೆಲ್ಲ ಅವ್ರ ಮಾತು ಕೇಳ್ತಾರೆ, ರಿಗ್ಗಿಂಗ್ ಅಲೋ ಕೊಡ್ತಾರೆ. ಇವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗೆ ಕೌಂಟಿಂಗ್ ಆಗ್ತದಂದರೆ ಆ ಕೌಂಟಿಂಗ್ನಲ್ಲೂ ಟೋಟಲ್ ಮಾಡೋದ್ರಾಗೂ ಮೋಸ ಮಾಡ್ತಾರೆ. ಎಷ್ಟೋ ಸಲ ಮೋಸ ಆಗಿದೆ. ಆ ರೀತಿ ಒಂದು ಷಡ್ಯಂತ್ರ ಇವತ್ತು ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಮಾಡ್ತಾ ಇದ್ದಾರೆ. ಇದನ್ನು ಮುಂದಿನ ಜನ್ಮ ಅದು ಇಸ್ಲಾಂದಾಗ ಇಲ್ರಿ. ಮುಂದಿನ ಜನ್ಮ ಅನ್ನೋದಂಥದ್ದು ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಅಂತಾರೆ. ಇಸ್ಲಾಮದಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ ಸೀದಾ ಜನ್ನತ್ಗೆ ಹೋಗ್ತೀವಿ. ಜನ್ನತ್ತದಲ್ಲಿ 72 ಸುಂದರಿಯರು. ಇವ್ರೇನು ಭಯೋತ್ಪಾದಕರನ್ನ ಹೊಡೆದಿರ್ತಾರಲ್ಲ, ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನು, ಕ್ರಿಶ್ಚಿಯನ್ರನ್ನ, ಜೈನ ಧರ್ಮದವ್ರನ್ನ ಏನು ಹೊಡೆದಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರೆ. ಜನ್ನತ್ನಲ್ಲಿ 72 ಸುಂದರ ಕನ್ಯೆಯರು. ಅವರ ಹೈಟ್ ಐತೆ ಗುರ್ತದನ್ರಿ, ಪುರಾಣದಾಗ ಹೇಳ್ತಾರೆ. 72 ಫೂಟ್ ಅಂದ್ರೆ 30 ಫೂಟಿನ ಸುಂದರ ಈ ಮಕ್ಕಳನ್ನ 3, 4, 5, 6 ಫೂಟ್ ಇರ್ತಾರೆ.
ಆ 30 ಫುಟ್ ಹಿಂಗೆ ನೋಡ್ಬೇಕೇನು ಸುಂದರ ಕನ್ಯಾ ಅಲ್ಲಿಂದ ಇಂಥ ನದಿ ಹರಿತದತ್ತ ಅಲ್ಲಿ ನೀವೇನು ಹೋಗಿ ದಾರು ಅಂಗಡಿಯಾಗ ಇದು ತೊಗೋದು ಅವಶ್ಯ ಇಲ್ಲ, ಏನು ಸ್ಕಾಚು ಅಲ್ಲಿ ಅದರೊಂದು ಒಂದು ಗಟ್ಲ ತೊಗೊಂಡು ಕುಡಿದ್ಬಿಟ್ರೆ. ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗೆ ಏನು ಹೇಳ್ತೀರಾ ಅಂತ, ಸಂಗಮೇಶ್ ಹೇಳಿಕೆಗೆ? ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ಸಂಗಮೇಶ್ ಅವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗ್ಬಿಟ್ರಿ. ಇಸ್ಲಾಮಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂಗಳ ಓಟ್ ಹಾಕಿದ್ಮಾಗೆ ಇವ್ರು ಆರಿಸಿ ಬರ್ತಾರಲ್ಲ, ಇವ್ರು ಎಟ್ಟೆ ಓಟ್ ತೊಗೊಳ್ಳಿ, ಹಿಂದೂಗಳು ಮೊದಲು ಹಾಕಿದ್ರಿಂದಲೇ ಬರ್ತಾರಲ್ಲ. ಯಾರು ಹಿಂದೂಗಳು ಹಾಕುವ ಅವಶ್ಯಕತೆ ಇಲ್ಲಾಂದ್ರೆ ಹೋಗ್ರಿ. ಈಗ ಏನು ಹೆಸರು ಅವ್ರದ್ದು ಸಂಗಮೇಶ, ಸಲಾವುದ್ದೀನ್ ಖಿಲ್ಜಿ ಅಂತ ಮಾಡ್ಕೊಳ್ಳಿ, ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ, ಶಂಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ, ಯಾವ ಮಗ ಬೇಡ ನಾನು. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಮುಂದಿನ ಜನ್ಮಿದ್ರೆ ನಾವು ಹೋಗ್ತೀವಿ, ಮುಂದಿನ ಜನ್ಮಿದ್ರೆ ಹೋಗ್ತೀವಿ. ಇಸ್ಲಾಂ ಅಂದರೆ ಶಾಂತಿ, ಅದರ ಸಂದೇಶ ಯಾರು? ಅವರು ಪ್ರವಾದಿ ಅಂದರೆ ಶಾಂತಿ ದೂತ. ನೀವು ಸಿದ್ದರಾಮಯ್ಯನವ್ರು ಅಟ್ಯಾಕ್ ಶಾಂತಿ, ನೀವು ಹೋಗಿಬಿಡ್ರಿ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರಂದ್ರೆ ನಾವು ಆರಾಮಿರ್ತೀವಿ. ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡೋದು ಹೇಳೋದಿಲ್ಲ, ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನು ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ. ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು, ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳನ್ನು ಕೂಡಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್.